ನಾಟ್ಯ ಶ್ರೀ ಯಕ್ಷಕಲಾ ಪ್ರತಿಷ್ಠಾನ ಹಮ್ಮಿಕೊಂಡಿದ್ದ ನವದೀನ ಶ್ರೀರಾಮಚರಿತೆ ತಾಳಮದ್ದಲೆ ಸರಿಯು ತೀರದಲ್ಲಿ ರಾಮ ನಿರ್ಯಾಣದೊಂದಿಗೆ ಸಮಾರೋಪಗೊಂಡಿತು. ಕರಿಕಾನ ಪರಮೇಶ್ವರಿ ಸನ್ನಿಧಿಯಲ್ಲಿ ನಡೆದ ರಾಮ ನಿರ್ಯಾಣದಲ್ಲಿ ರಾಮನ ಪ್ರೌಢಿಮೆ ಮೆರೆದ ಮೋಹನ್ ಹೆಗಡೆ ತಮ್ಮ ಅರ್ಥಗರ್ಭಿತ ಮಾತುಗಳಿಂದ ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸಿದರು. ಭಾನುವಾರ ಕರಿಕಾನ ಪರಮೇಶ್ವರಿ ಅಮ್ಮನ ಸನ್ನಿಧಿಯಲ್ಲಿ ನಡೆದ ತಾಳಮದ್ದಲೆಯಲ್ಲಿ ಸೆಲ್ಕೋ ಇಂಡಿಯಾದ ಸಿಇಒ ಅರ್ಥಧಾರಿ ಮೋಹನ್ ಭಾಸ್ಕರ್ ಹೆಗಡೆ ಶ್ರೀರಾಮನ ಪಾತ್ರವನ್ನ ಅದ್ಭುತವಾಗಿ ನಿರ್ವಹಿಸಿದರು. ಪೌರಾಣಿಕ ಪ್ರಸಂಗಗಳನ್ನ ಪ್ರೇಕ್ಷಕರ ಕಣ್ಣಿಗೆ ಕಟ್ಟಿದಂತೆ ಕೆತ್ತಿ ನಿಲ್ಲಿಸುವ ಅಪ್ರತಿಮ ತಾಳಮದ್ದಲೆ ಅರ್ಥಧಾರಿ ಮೋಹನ್ ಹೆಗಡೆ ನಿರ್ಯಾಣದ ರಾಮನ ಪ್ರೌಢಿಮೆ ಮೆರೆದರು. ಕಾಲಪುರುಷನ ಹಾಗೂ ಲಕ್ಷ್ಮಣನ ಜೊತೆಗಿನ ರಾಮನ ಸಂವಾದವನ್ನ ಭಾವನಾತ್ಮಕವಾಗಿ ಕಟ್ಟಿಕೊಟ್ಟರು. ಶ್ರೀರಾಮನ ಅವತಾರ ಮುಕ್ತಾಯಗೊಳ್ಳುವ ಸನ್ನಿವೇಶದಲ್ಲಿ ಮೋಹನ್ ಹೆಗಡೆಯವರು ನೋವು ನಲಿವುಗಳಿಂದ ಕೂಡಿದ ಜೀವನ ಕಂಡಾಯಿತು. ಮತ್ತಿನ್ನೇನು ಫಲವಿದೆ? ನೀತಿಯೊಂದೇ ದೇವನೆನಿಸಿತು ಎನ್ನನು ಜಗದೋಳ್ ಎನ್ನುವ ಮೂಲಕ ರಾಮ ಎಲ್ಲೂ ಹೋಗಿಲ್ಲ, ರಾಮ ಗುಡಿಗಳಲ್ಲಿಲ್ಲ, ರಾಮ ನಮ್ಮಲ್ಲೇ ನೆಲೆಸಿದ್ದಾನೆ. ಅಂತಹ ರಾಮನ ಅವಸಾನವಾಯಿತು ಎಂದು ಹೇಳಲು ಮನಸ್ಸಿಲ್ಲದೆ ಕಣ್ಣ ಹನಿಗಳೊಂದಿಗೆ ಕೊನೆಗೂ ಮನಸ್ಸನ್ನ ಕಟ್ಟಿಹಾಕಿ ವಿದ್ವತ್ ಪೂರ್ಣವಾಗಿ ರಾಮನ ಪಾತ್ರವನ್ನ ಕಟ್ಟಿಕೊಟ್ಟು ನೆರೆದಿದ್ದವರನ್ನ ಮಂತ್ರಮುಗ್ಧರನ್ನಾಗಿಸಿದ್ರು. ಕೆರೆಮನೆ ಮಹಾಬಲ ಹೆಗಡೆಯವರ ಶಿಷ್ಯರಾಗಿದ್ದಕ್ಕೂ ಸಾರ್ಥಕತೆ ಮೆರೆದ್ರು. ಶಿಕ್ಷೆ ಕೊಡಬೇಕು, ಲಕ್ಷ್ಮಣನಿಗೆ ಶಿಕ್ಷೆ ಕೊಡಬೇಕು, ಈ ಕಾರಣಕ್ಕೆ ಬೇಯುತ್ತಿದ್ದೇನೆ ತಮ್ಮ. ನೊಂದುಕೊಳ್ಳಬೇಡಣ್ಣ. ನೂರಾಗಿ ಹೋದೀತು, ಸುಟ್ಟು ಭಸ್ಮವಾಗಿ ಹೋದೀತು ಅಂತ ಹೆದರಿ, ಹೌದಣ್ಣ, ರಾಜಶಾಸನವನ್ನ ಉಲ್ಲಂಘಿಸುವಂತಹ ಮಹಾಘೋರ ವಿಪತ್ತನ್ನ ಎಳೆದುಕೊಂಡೆಯಲ್ಲ ತಮ್ಮ. ಸೂರ್ಯವಂಶದ ದೇದೀಪ್ಯಮಾನವಾದಂತಹ ಪಾರದರ್ಶಕವಾದ ಜೀವನದ ಶೈಲಿಯಲ್ಲಿ ಶೀಲಭ್ರಷ್ಟರು ಯಾರೂ ಇಲ್ಲ ತಮ್ಮ. ಶೀಲವನ್ನು ಕಾಪಾಡಿಕೊಳ್ಳುವುದಕ್ಕಾಗಿಯೇ ಸಾಹೋದರ್ಯ ಪ್ರೇಮದಿಂದ, ಪಿತೃವಾಕ್ಯ ಪರಿಪಾಲನೆಯಿಂದ, ಪ್ರಜಾವರ್ಗವನ್ನು ಮಕ್ಕಳಂತೆ ನೋಡಿಕೊಳ್ಳುವ ಕಾರಣದಿಂದ ನಾವು ಬದುಕಿ ಬಂದವರು. ಈಗ ನಮ್ಮ ಶೀಲವು ಪ್ರಶ್ನಾರ್ಹವಾಗುವ ಕಾಲ ಬಂತಲ್ಲ ತಮ್ಮ. ತಲೆಯ ನೇವರಿಸಿ ನೇಹದಲ್ಲಿ ಬಳಸಿ ಲಕ್ಷ್ಮಣ, ತಲೆಯ ನೇವರಿಸಿ ನೇಗದಲ್ಲಿ ಬಳಸಿ ಬಾಹುಗಳಿಂದ ಬಳಸಿ ಬಾಹುಗಳಿಂದ ಲಿಂಗಿಸೆ ರಘುಕುಲ ತಿಲಕನು ಸೌಮಿತ್ರಿಯ ತಿರುಗಿ ನಿಂತೆ. ಲಕ್ಷ್ಮಣ, ನಿನ್ನನ್ನು ನನ್ನ ಎದೆಗೆ ಆನಿಸಿಕೊಂಡು ನಿನ್ನ ತಲೆಯನ್ನ ನೇವರಿಸುವಾಗ ಆಗುವ ಆನಂದ ಅದು ಅವರ್ಣನೀಯವೋ ತಮ್ಮ. ಇನ್ನು ಯಾರಿದ್ದಾರೆ ಹೇಳು? ಎಷ್ಟು ಕಾಲದಲ್ಲಿ ನನ್ನ ಉಸಿರಿಗೆ ಉಸಿರಾಗಿ ಬೆಳೆದು ಬಂದವನು ನೀನು. ನೀನಿಲ್ಲದ ದಿನವನ್ನು ನಾನು ಕಂಡವನಲ್ಲ, ನೀನಿಲ್ಲದ ಸ್ಥಿತಿಯನ್ನು ನಾನು ಕಲ್ಪಿಸಿದವನಲ್ಲ. ನಿನ್ನನ್ನ ಬಿಟ್ಟು ರಾಮನ ಉಸಿರುಂಟು ಅಂತ ಭಾವಿಸಿದೆಯೇನೋ ತಮ್ಮ. ಕೋಮಲವಾದಂತಹ ನಿನ್ನ ಕೆನ್ನೆಯನ್ನು ನನ್ನ ಕೈಗಳಿಂದ ಸ್ಪರ್ಶಿಸುವಾಗ ಎಂತಹ ಆನಂದವೋ ತಮ್ಮ. ನಾನು ಕೊಟ್ಟ ಶಿಕ್ಷೆ ಕಠಿಣ ಶಿಕ್ಷೆ ಆಯಿತು ನಿನಗಲ್ವೇನೋ.
ಮಾತನ್ನಾಡದೆ ತಿರುಗಿ ಹೋಗುವಷ್ಟು ನಿರ್ದಯಿ ಆಗಿಬಿಟ್ಟೆ ಅಲ್ವೇನೋ ಅಣ್ಣ. ಒಂದು ಕ್ಷಣ ನನ್ನ ಎದೆಯಲ್ಲಿ ನಿನ್ನ ತಲೆಯನ್ನಿಟ್ಟು ನೀನು ಅತ್ತರೆ ಆ, ನಿನ್ನ ಕಣ್ಣಿನಿಂದ ಹೊರಬರುವಂತಹ ಒಂದೊಂದು ಅಶ್ರುವು ಪರಮ ಪವಿತ್ರವಾದ ಈ ವಸುಂಧರೆಯನ್ನು ಸ್ಪರ್ಶಿಸಬಾರದು ಎಂಬ ಕಾರಣಕ್ಕಾಗಿ ಅಶ್ರು. ಇಷ್ಟು ವರ್ಷದ ರಾಮನ ಬದುಕಿನಲ್ಲಿ ರಾಮನ ಉಳಿವಿಗಾಗಿ ಮಿಡಿದ ಮನವೊಂದಿದ್ದರೆ ಲಕ್ಷ್ಮಣ ನೀನಲ್ಲವೇನು? ಹೊರಟೆ ಬಿಟ್ಟೆ ಅಲ್ವಾ? ಮತ್ತೇನು ಮಾಡಲಣ್ಣ? ಧರ್ಮ ಧರ್ಮ ರಾಜ. ಹೌದು. ಇನ್ನು ಕಾಲಪುರುಷನಾಗಿ ಸುಬ್ರಹ್ಮಣ್ಯ ಮುರೂರ್, ಲಕ್ಷ್ಮಣನಾಗಿ ಜಿಕೆ ಹೆಗಡೆ ಹರಿಕೆರೆ, ದುರ್ವಾಸನಾಗಿ ರಾಧಾಕೃಷ್ಣ ಕಲ್ಚಾರ್ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಹಿಮ್ಮೇಳದಲ್ಲಿ ಗೋಪಾಲಕೃಷ್ಣ ಭಟ್ಟ ಜೋಗಿನಮನೆ, ಮೃದಂಗದಲ್ಲಿ ದತ್ತರಾಮ ಭಟ್ ಸೆಲ್ಕೋ, ಚಂಡೆ ಶಿವಾನಂದ ಕೋಟ, ಮಯೂರ ಹರಿಕೆರೆ ಸಾಥ್ ನೀಡಿದ್ರು. ವೇದಿಕೆಯಲ್ಲಿ ಸಪ್ತಕ ಮುಖ್ಯಸ್ಥ ಜಿಎಸ್ ಹೆಗಡೆ, ಪ್ರಧಾನ ಅರ್ಚಕ ಸುಬ್ರಹ್ಮಣ್ಯ ಭಟ್, ಪ್ರತಿಷ್ಠಾನದ ಗೌರವ ಅಧ್ಯಕ್ಷ ಪ್ರೊಫೆಸರ್ ಎಸ್ ಶಂಭು ಭಟ್, ಅಧ್ಯಕ್ಷ ಎಸ್ಜಿ ಭಟ್ ಕಬ್ಬಿನಗದ್ದೆ ಮೊದಲಾದವರು ಉಪಸ್ಥಿತರಿದ್ದರು. ಇದೇ ವೇಳೆ ಭಾರತೀಯ ವಿಕಾಸ ಟ್ರಸ್ಟ್ನ ಜಗದೀಶ್ ಪೈ ಮಣಿಪಾಲ್ ಹಾಗೂ ಯಕ್ಷಶಾಲ್ಮಲಾದಿಂದ ನಾಗರಾಜ್ ಜೋಶಿ ಸೋಂದಾ, ಮೋಹನ್ ಹೆಗಡೆಯವರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು. ಒಟ್ನಲ್ಲಿ 9 ದಿನ ರಾಮನ ಪಾತ್ರ ನಿರ್ವಹಿಸಿದ ಮೋಹನ್ ಹೆಗಡೆಯವರು ಸಾಮಾನ್ಯ ಬದುಕಿಗೆ ಮರಳಲು ಇನ್ನೊಂದು ವಾರವಾದರೂ ಬೇಕು ಅಂತ ಮೆಚ್ಚಿಕೊಂಡ ಪ್ರೇಕ್ಷಕರು ಆಡಿದ ಮಾತುಗಳು ರಾಮನ ಪಾತ್ರದಲ್ಲಿ ಮೋಹನ್ ಹೆಗಡೆಯವರ ಪರವಶತೆ ಎಷ್ಟಿತ್ತು ಅನ್ನುವುದಕ್ಕೆ ಸಾಕ್ಷಿಯಾಯಿತು. ಸಂಜಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.